ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಂಗತ್ಯ ಕಾವ್ಯ ಸಂಕಲನದಿಂದ ಅಯೋಧ್ಯಾಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ ರವರು ಬರೆದಿರುವ ರಾಮಸಾಂಗತ್ಯ. ಮುಂದುವರಿದ ಭಾಗ. ಬೆಳಗಾದ ಹೊತ್ತಲ್ಲಿ ರಾಮನ ಕಾಣದೆ ಕಂಗೆಟ್ಟು ಹೋದಾರು ಜನರು, ಕಂಗೆಟ್ಟು ಹೋದಾರು ಜನರು. ಶ್ರೀರಾಮನಿರದಿದ್ದ ಅಯೋಧ್ಯೆಗೆ ಹೊರಟಾರು, ಖಿನ್ನತೆ ಹೊಂದುತ್ತಲವರು, ಖಿನ್ನತೆ ಹೊಂದುತ್ತಲವರು. ತಮಸೆಯನ ಸ್ತರಿಸುತ್ತಲೇ ನಡೆದಾರು, ಶ್ರೀರಾಮ ಲಕ್ಷ್ಮಣ ಸೀತೆ. ಮಂಜುಳ ಸ್ವಾನದಿಂದ ಎದುರಲ್ಲಿ ಸಿಕ್ಕಾಳು, ಪಾಪನಾಶಿನಿ ಗಂಗಾ ಮಾತೆ, ಪಾಪನಾಶಿನಿ ಗಂಗಾ ಮಾತೆ. ದೇವತಾರಂಗಿಣಿ ತಪ್ಪಲಿನಲ್ಲಿಯೇ ನೆಲೆಸಿತ್ತು ಚಿಕ್ಕದೊಂದೂರು, ನೆಲೆಸಿತ್ತು ಚಿಕ್ಕದೊಂದೂರು. ಹೊಲಗದ್ದೆಗಳ ಹೊಂದಿ ರಮಣೀಯವಾಗಿದ್ದು, ಮನಸೂರೆಗೊಳ್ಳುತ್ತಿತ್ತು ಹಸಿರು, ಮನಸೂರೆಗೊಳ್ಳುತ್ತಿತ್ತು ಹಸಿರು. ಶೃಂಗಬೇರಪುರವು ಬಿಲ್ಲರ ಬೇಡರ ನೆಲೆಯಾಗಿ ದಡದೊಳಗಿತ್ತು, ನೆಲೆಯಾಗಿ ದಡದೊಳಗಿತ್ತು. ಗುಹನೆಂಬ ವೃದ್ಧನು ನಾಯಕನಾಗಿರಿ, ಪುರದಲ್ಲಿ ನೆಮ್ಮದಿಯಿತ್ತು, ಪುರದಲ್ಲಿ ನೆಮ್ಮದಿಯಿತ್ತು. ತನ್ನಯ ನಾಡಿಗೆ ರಾಮನು ಬಂದಿಹ ಸುದ್ದಿಯ ನರಿಯುತ್ತ ಗುಹನು, ಸುದ್ದಿಯ ನರಿಯುತ್ತ ಗುಹನು. ಆದರದಿಂದಲೇ ರಾಮನ ತಳ್ಕೈಸಿ ಸ್ವಾಗತ ಕೋರಿದನವನು, ಸ್ವಾಗತ ಕೋರಿದನವನು. ಹಣ್ಣು ಹಂಪಲನಿತ್ತ ಉಪಚಾರ ಮಾಡಲು ಅವಣಿಸಿ ಬೇಡರ ರಾಜ, ಅವಣಿಸಿ ಬೇಡರ ರಾಜ. ನೀಡಿದ್ದ ಆಹಾರ ಮುಟ್ಟದೆ ಬಿಟ್ಟನು ವ್ರತನಿಷ್ಠ ದಶರಥ ತನುಜ, ವ್ರತನಿಷ್ಠ ದಶರಥ ತನುಜ. ಗಂಗೆಯ ತೀರದಿ ಇಂಗುದಿ ಮರವೊಂದು ಹುಲುಸಾಗಿ ಬೆಳೆದುಕೊಂಡಿತ್ತು, ಹುಲುಸಾಗಿ ಬೆಳೆದುಕೊಂಡಿತ್ತು. ಶ್ರೀರಾಮ ಮಲಗಿದ ಜಾನಕಿಯೊಡಗೂಡಿ ಬೇರಿಂಗೆ ತಲೆಯನ್ನು ಕೊಟ್ಟು, ಬೇರಿಂಗೆ ತಲೆಯನ್ನು ಕೊಟ್ಟು. ಲಕ್ಷ್ಮಣನೆಚ್ಚರದಿಂದಲೇ ನಿಂದನು ರಾಮನ ಪದಮೂಲದಲ್ಲಿ, ರಾಮನ ಪದಮೂಲದಲ್ಲಿ. ಅಣ್ಣನ ಬವಣೆಯ ಗುಹನಲ್ಲಿ ಹೇಳುತ್ತ ಸೌಮಿತ್ರಿ ಮರುಗಿದ್ದನಲ್ಲಿ, ಸೌಮಿತ್ರಿ ಮರುಗಿದ್ದನಲ್ಲಿ. ಬೆಳಗಾಗುತ್ತಿದ್ದಂತೆ ಶ್ರೀರಾಮನೇಳುತ್ತ ಅಣಿಯಾದ ಹೊರಡಲಿಕ್ಕೆಂದು, ಅಣಿಯಾದ ಹೊರಡಲಿಕ್ಕೆಂದು. ಬೇಡರ ದೊರೆಗುಹ ನಾವೆಯ ತರಿಸಿದ ಗಂಗೆಯ ದಾಟಲಿಕ್ಕೆಂದು, ಗಂಗೆಯ ದಾಟಲಿಕ್ಕೆಂದು. ಸಾರಥಿಯಾದ ಸುಮಂತ್ರನು ಕೊರಗಿದ ರಾಮನನ್ನ ಗಲುವ ಹೊತ್ತು, ರಾಮನನ್ನ ಗಲುವ ಹೊತ್ತು. ಶೋಕದಿ ಮರಳಿದ ರಾಜ್ಯಕ್ಕೆ ರಾಜನ ನೋಡಿಕೊಳ್ಳುವ ಹೊಣೆ ಹೊತ್ತು, ನೋಡಿಕೊಳ್ಳುವ ಹೊಣೆ ಹೊತ್ತು. ಧರ್ಮವ ಅರ್ಥವ ಮೀರಿಸುತ್ತಿಹುದೇನೋ ಕಾಮವು ಮಾನವರಲ್ಲಿ, ಕಾಮವು
ಕೈಕೇಯಿ ವಶದಲ್ಲಿ ಸಿಲುಕಿದ ರಾಜನ ಬುದ್ಧಿಯೇ